ಇರಾನ್ಗೆ ಹಾರ್ಮೋಸ್ ಜಲಸಂಧಿ ತೆರೆಯುವುದಕ್ಕೆ ಟ್ರಂಪ್ ನೀಡಿದ್ದ ಗಡುವು ಮುಕ್ತಾಯಗೊಳ್ಳುತ್ತಿದ್ದು ಇಂದು ನಿರ್ಣಾಯಕ ದಿನವಾಗಿದೆ. ಇರಾನ್ ಏನ್ ಮಾಡುತ್ತೆ ಈಗ ಅನ್ನೋದಕ್ಕಿಂತ ಟ್ರಂಪ್ ಏನ್ ಮಾಡ್ತಾರೆ ಅನ್ನೋದು ಈಗ ಕುತೂಹಲ ಮೂಡಿಸಿರುವ ವಿಷಯ. ಏಕೆಂದರೆ ಟ್ರಂಪ್ ಹಲವು ಬಾರಿ ತಮ್ಮ ಹೇಳಿಕೆಗಳನ್ನು ಬದಲಿಸಿ ಜಾಗತಿಕ ಸಮುದಾಯವನ್ನು ಗೊಂದಲಕ್ಕೀಡು ಮಾಡಿದ್ದಾರೆ. ಟ್ರಂಪ್ ಈ ಯುದ್ಧ ಆರಂಭವಾದಾಗಿನಿಂದ ಏನೇನು ಉಲ್ಟಾ ಮಾತನಾಡಿದ್ದಾರೆ ಅನ್ನೋದರ ಕ್ವಿಕ್ ರೌಂಡ್ ಅಪ್ ಇಲ್ಲಿದೆ. ಹಾರ್ಮೋಸ್ ಜಲಸಂಧಿಯ ವಿಷಯವಾಗಿ ಸಹಾಯ ಮಾಡುವಂತೆ ಟ್ರಂಪ್ ಈ ಹಿಂದೆ ತಮ್ಮ ನ್ಯಾಟೋ ಮಿತ್ರ ರಾಷ್ಟ್ರಗಳನ್ನು ಕೇಳಿಕೊಂಡಿದ್ದರು. ಆದರೆ ಅದೇ ಸಮಯದಲ್ಲಿ ನಮ್ಮ ಮಿಲಿಟರಿ ಸ್ವಾವಲಂಬಿಯಾಗಿರುವುದರಿಂದ ನಮಗೆ ಸಹಾಯದ ಅಗತ್ಯವಿಲ್ಲ ಎಂದು ಉಲ್ಟಾ ಹೊಡೆದಿದ್ರು. ಟ್ರಂಪ್ ನೀಡಿರುವ ಗಡುವು ಇದೇ ಮೊದಲಲ್ಲ. ಈ ಹಿಂದೆಯೂ ಟೆಹರಾನ್ ಹಾರ್ಮೋಸ್ ಜಲಸಂಧಿಯನ್ನು ಮತ್ತೆ ತೆರೆಯದೇ ಇದ್ರೆ ಇರಾನ್ ಇಂಧನ ಮೂಲ ಸೌಕರ್ಯವನ್ನು ಅಳಿಸಿ ಹಾಕುವುದಾಗಿ ಟ್ರಂಪ್ ಬೆದರಿಕೆ ಹಾಕಿದ್ರು. ಇನ್ನೇನು ಇರಾನ್ ಕತೆ ಮುಗದೆ ಹೋಯ್ತು ಅನ್ನೋ ಅಷ್ಟರಲ್ಲಿ ಟ್ರಂಪ್ ಮಾತುಕತೆ ನಡೀತಿದೆ ಅಂತ ಹೇಳಿ ಗಡುವನ್ನು ಮತ್ತೆ ವಿಸ್ತರಿಸಿದ್ರು. ಯುದ್ಧದ ಕುರಿತು ಟ್ರಂಪ್ ಪದೇ ಪದೇ ಹೇಳಿಕೆಗಳನ್ನು ಬದಲಿಸುತ್ತಿರುವುದನ್ನು ಹಠಾತ್ ಪ್ರವೃತ್ತಿ ಮತ್ತು ಅನಿರೀಕ್ಷಿತ ಅಂತ ರಾಜಕೀಯ ವಿಮರ್ಶಕರು ಟೀಕಿಸಿದ್ದಾರೆ. ಇಂದು ಟ್ರಂಪ್ ಅದೇನ್ ಮಾಡ್ತಾರೆ ಅನ್ನೋದನ್ನ ಇನ್ನಷ್ಟೇ ಕಾದು ನೋಡಬೇಕಿದೆ.